ಹಾಯ್ ಎಲ್ಲ ವೀರ ಕನ್ನಡಿಗರಿಗೆ ನನ್ನ ನಮಸ್ಕಾರ. ನಾನು ಇವತ್ತಿದ್ದೀನಿ ಚಿಕ್ಕಮಗಳೂರಲ್ಲಿ. ನಮ್ಮ ಜನ ಈ ಮಳೆಗೆ ಬೇಸತ್ತಿದ್ದಾರ ಅಥವಾ ಜಾಲಿ ಮೂಡಲಿದ್ದಾರ ನೋಡೋಣ. ನಾವು ಕೇಳೋ ಫನ್ನಿ ಕ್ವಶನ್ಗೆ ಅವ್ರು ಯಾವ ಥರ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟು 3 ವರ ಕೇಳು ಅಂತಂದರೆ ನೀವೇನು ಕೇಳ್ತೀರಾ? ಫಸ್ಟ್ ನಾವು ಇದನ್ನೇ ಕೇಳ್ತೀವಿ, RCB ಕಪ್ ಗೆಲ್ಬೇಕು, ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ಚೆನ್ನಾಗಿ ಆಡಿದಾರೆಲ್ಲ, ಅದಕ್ಕೆ ಒಂದೇ ವಿಶ್ ನಂಗೆ RCB ಕಪ್ ಗೆಲ್ಬೇಕು ಅಷ್ಟೇ. ಎರಡನೇದು CSK ಫ್ಯಾನ್. ನಾನು CSK ಫ್ಯಾನು ಆದ್ರೂ RCB ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಫ್ಯಾನ್ ಆದ್ರೂ RCB ಸಪೋರ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಕರ್ನಾಟಕ, ಅದಕ್ಕೆ RCB ಗೆಲ್ಬೇಕು ಇದಿಷ್ಟೇ. ಎರಡನೇ ವಿಶ್ ಇದೇನೆ, ಮಳೆ ಬರ್ತಾ ಇದೆ, ಮಳೆ ಸ್ವಲ್ಪ ಜಾಸ್ತಿ ಆಗ್ಲಿ, ಸ್ಕೂಲ್ ಸ್ವಲ್ಪ ಕ್ಲೋಸ್ ಆಗ್ಲಿ, ಡ್ಯೂ ಆಗ್ಲಿ ಸ್ವಲ್ಪ. ಓಕೆ, ಏನೋ ಕಂದಲೆ ಏನೋ 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 ಮಜಾ ಬರುತ್ತೆ ನಮ್ಗೇನು ಸ್ಟೂಡೆಂಟ್ಸ್ಗೆ ಅಷ್ಟೇ. ಮ್ಯಾಚ್ ನೋಡಕ್ ಮಜಾ ಬರುತ್ತೆ ಓಕೆ ಅಷ್ಟೇ. ಮೂರನೇದು ಮತ್ತೆ ಕೊರೋನಾ ಕಮ್ ಬ್ಯಾಕ್ ಮಾಡ್ಲಿ, ಸ್ವಲ್ಪ ಬರ್ತಾ ಇದೆ, ಇನ್ನು ಸ್ವಲ್ಪ ಆಗ್ಲಿ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನು. ದೀಪು ಮೆಡಿಕಲ್ ಸ್ಟೂಡೆಂಟ್. ಸಡನ್ ಆಗಿ ದೇವರು ಮೇಲಿಂದ ಬಂದ್ಬಿಟ್ಟು 3 ವರ ಕೇಳಪ್ಪ ಅಂತಂದ್ರೆ ನೀವೇನು ವರ ಕೇಳ್ತೀರಾ? 3 ವರ. 3 ವರ. ಒಂದು, ನಮ್ಮ ಅಪ್ಪ ಅಮ್ಮನ ಸಾಕಕ್ಕೆ ಶಕ್ತಿ ಕೊಡಬೇಕು. ಓಕೆ. ಇನ್ನೊಂದು, ನಮ್ಮ ಅಣ್ಣ ಯಾವಾಗಲೂ ನನ್ನ ಜೊತೆ ಇರಬೇಕು. ಬಂದು ಅಷ್ಟೇ, ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಬೇಕು. ಕನ್ನಡದಲ್ಲಿ ಯಾವ್ದಾದ್ರು ಒಂದು ಟ್ರೋಲು ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗಾಗಲಿ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆಗಾಗಲಿ ತುಂಬ ಟೀಸ್ ಮಾಡ್ಕೊಂಡು ಹೇಳಿರೋ ಒಂದು ತುಂಬ ಫೇಮಸ್ ಟ್ರೋಲ್ ಇವಾಗ ನನ್ನ ಕಾಡ್ಬೇಡ ಆಯ್ತಾ, ಅವರು ಒಂದೇ ಹೇಳೋದು. ಅದನ್ನ ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಯೂಸ್ ಮಾಡ್ತೀರಾ? ಅಷ್ಟೊಂದೇ ಹೇಳೋದು. ಓಕೆ ಓಕೆ, ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ. ಸರ್ ನಿಮ್ಮ ಹೆಸರು? ಸತ್ಯ ಅಂತೇಳಿ. ಸತ್ಯ ಅಂತ. ಇದೇ ಊರು ಸರ್? ಚಿಕ್ಕಮಗಳೂರೇನಾ ನಿಮ್ಮದು? ಹೌದು. ಓಕೆ, ನೀವೇನು ಮಾಡ್ತೀರಿ ಸರ್? ಈಗ ಏನೇನಾದರೂ ಕೆಲಸಗಳನ್ನ ಮಾಡ್ಕೊಂಡು ಓಡಾಡ್ತಾ ಇರ್ತೀವಿ. ಸೋಷಿಯಲ್ ಸರ್ವಿಸ್ ಸೋಷಿಯಲ್ ವರ್ಕ್. ಓಕೆ. ದೇವರು ನಿಮ್ಮ ಮುಂದೆ ಬಂದ್ಬಿಟ್ಟು 3 ವರ ಕೇಳು ಕೊಡ್ತೀನಿ ಅಂತಂದ್ರೆ ನೀವೇನು ವರ ಕೇಳ್ತೀರಾ? ದೇವ್ರು ಒಂದು ನಮ್ಮ ಮುಂದೆ ಬಂದು ಏನಾರು ವರ ಕೇಳಿದ್ರೆ, ಹೌದು, ಫಸ್ಟ್ ಜಗತ್ತಲ್ಲಿ ಬದುಕ್ತಾ ಇರೋರಿಗೆ ಒಳ್ಳೆ ಬುದ್ಧಿ ಕೊಡು, ಹೆಣ್ಣು ಮಕ್ಳಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಹೇಳ್ತೀವಿ. ಅದು ಸಪ್ರೇಟ್ ವರಗಳ ಒಂದೇ ವರನ ಸರ್? ಒಂದೇ ಸಾಕು. ಇನ್ನು ಮಿಕ್ಕಿದೆರಡು ಎಲ್ಲ ಎಲ್ಲ ರೆಡಿ ಆಗ್ಬಿಡುತ್ತೆ. ಅಂದ್ರೆ ಮಿಕ್ಕಿದೆರಡು 2 ಏನ್ ಬೇಕಿಲ್ಲ, ಜನ ಸರಿಯಾದ್ರೆ ಎಲ್ಲ ಸರಿಯಾಗಿ ಓಡುತ್ತೆ. ಓಕೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋ ಬೆಳವಣಿಗೆಯಲ್ಲಿ ಯಾವ್ದು ಒಳ್ಳೇದು ಅನ್ಸುತ್ತೆ, ಯಾವ್ದು ಕೆಟ್ಟದು ಅನ್ಸುತ್ತೆ ನಿಮಗೆ? ಹೆಸರು ಪಡಿಬೇಕು ಅಂತೇಳಿ ಬಟ್ಟೆ ಬಿಚ್ಕೊಂಡು ಕುಣಿತಾ ಇರೋ ಜನಸಂಖ್ಯೆ ಜಾಸ್ತಿ ಆಗಿದೆ, ಅದೊಂದು ಕಮ್ಮಿ ಆಗ್ಬಿಡ್ಬೇಕು. ಓಕೆ, ಅದೊಂದು ಸರಿ ಆಗ್ಬಿಟ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸರಿ ಆಗುತ್ತೆ. ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಬಟ್ ಬಟ್ಟೆ ಬಿಚ್ಕೊಂಡು ಕುಣಿತಾ ಇರೋದು, ಅರಬೆತ್ಲೆ ಕುಣಿತಾ ಇರೋಂಥ ಜೀವನ ಜಾಸ್ತಿ ಇದೆ. ಓಕೆ, ಇದು ಹತೋಟಿಗೆ ಬಂದ್ಬಿಟ್ರೆ ತನ್ನಿಚ್ಛೆ ತಾನೇ ಸರಿ ಆಗುತ್ತೆ. ಇದೊಂದೇ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಇನ್ನೂ ವಿಷಯ ಐತೆ ಬರ್ತಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಾ ಅಂತ ಕಂಟೆಂಟ್ ಇರ್ಬೋದು, ಮತ್ತೆ ಇನ್ನೊಂದೇನಾದ್ರೂ ಇರ್ಬೋದು. ಅಂದ್ರೆ ಇದು ಜನಕ್ಕೆ ಈ ಥರದ್ದು ಬುದ್ಧಿ ಬರಬೇಕಪ್ಪ, ಈ ಥರದ್ದೊಂದು ಬುದ್ಧಿ ಬರಬೇಕಪ್ಪ ಅಂತಂದ್ರೆ ಜನಗಳಲ್ಲಿ ಇವಾಗ ಆಗ್ತಾ ಇರೋದು ಏನಂತಂದ್ರೆ, ಸಂಬಂಧಗಳಿಗೆ ಬೆಲೆ ಇಲ್ಲ, ಯಾವುದೇ ಭಾವನೆಗಳಿಗೆ ಬೆಲೆ ಇಲ್ದಂಗಾಗಿದೆ. ಇದನ್ನೆಲ್ಲ ಜನಗಳನ್ನ ಅರ್ತು ಬದುಕಬೇಕಾಗಿದೆ. ಹಿರಿಯರಿಗೆ ಗೌರವ ಕೊಡೋದು, ಇದನ್ನೆಲ್ಲ ಕಲಿಬೇಕಾಗಿದೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಶುಕ್ಲಾ. ನಿಮ್ಮ ಹೆಸರು? ಸೌಮ್ಯ. ನಿಮ್ದು? ಶೀರಾ. ಏನು ಓದ್ತಿದ್ದೀರಾ? ನಾನು 10th ಈಗ. ನೀವು? 10th 7th. ಓಕೆ. ದೇವರು ಸಡನ್ ಆಗಿ ನಿಮ್ಮ ಹತ್ರ ಬಂದ್ಬಿಟ್ಟು 3 ವರ ಕೇಳು ಅಂತಂದ್ರೆ ನೀವೇನಂತ ಕೇಳ್ತೀರಾ? 10th ನೀಟಾಗಿ ಸ್ಕೋರ್ ಬರಂಗೆ ಮಾಡಿ. ಓಕೆ. ಸೆಕೆಂಡು, ಚೆನ್ನಾಗಿ ಫ್ಯೂಚರ್ ಚೆನ್ನಾಗಿರಲಿ. ಫ್ಯೂಚರ್ ಚೆನ್ನಾಗಿರಲಿ ಅಂತ ಕೇಳ್ತೀರಾ? ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳಿಗೆ ಚೆನ್ನಾಗಿ ಹೊಡಿಬೇಕು ಆ ಥರ. ತಡೆದಿರುವವರು ಯಾರು? ಅಂದ್ರೆ ದೇವ್ರು ಹೊಡಿಬೇಕು ಅಂತ ನೀವು ಹೊಡಿಬೇಕು? ದೇವ್ರು ಹೊಡಿಬೇಕು. ದೇವರೇ ಹೊಡಿಬೇಕು ಅಂತ. ಓಕೆ. ನೀವು? ಮನೆ, ಒಂದು ಬಂಗ್ಲೆ. ಓಕೆ. ಇನ್ನೊಂದು ಪಾಸ್ ಆಗಬೇಕು. ಜಸ್ಟ್ ಪಾಸ್ ಆದ್ರೆ ಸಾಕ? ಅಲ್ಲ, ಜಾಸ್ತಿ ಸ್ಕೋರ್ ಬರಬೇಕು. ಸ್ಕೋರ್ ಆಗ್ಬೇಕು. ಓಕೆ. ಇನ್ನೊಂದು ಟೀಚರ್ಸ್ ಸಿಗಬೇಕು. ಟೀಚರ್ಸ್ಗೆ ದೇವರೇ ಬೈಬೇಕಾ, ನೀವು ಬೈಬೇಕಾ? ದೇವರೇ ಬೈಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲಡ, ದೇವರೇ ಪನಿಷ್ಮೆಂಟ್ ಕೊಡ್ಬೇಕು. ಓಕೆ. ನೀವು? ಕ್ಲಾಸ್ ಟೀಚರ್ ಚೇಂಜ್ ಆಗಬೇಕು. ಕ್ಲಾಸ್ ಟೀಚರ್ ಚೇಂಜ್ ಆಗಬೇಕು ದೇವ್ರಿಗೆ. ಓಕೆ ಓಕೆ. ಸ್ಕೂಲ್ ಇನ್ನೊಂದು ಸ್ವಲ್ಪ ರಜಾ ಕೊಡಬೇಕು. ಓಕೆ. ಜಾಸ್ತಿ ಮಳೆ ಬರಬೇಕು. ಜಾಸ್ತಿ ಮಳೆ ಬಂದು ಸ್ಕೂಲಿಗೆ ರಜಾ ಸಿಗಬೇಕು. ನೀವು ಜಾಸ್ತಿ ಮಳೆ ಬಂದ್ರೆ ಹೆಂಗಿದ್ರು ರಜಾ ಕೊಡ್ತಿದ್ರಲ್ಲ, ಇನ್ನೊಂದು ವಾರ ಉಳಿದೋಗದ? ದೇವರು ನಿಮ್ಮ ಹತ್ರ ಬಂದ್ಬಿಟ್ಟು ಸಡನ್ ಆಗಿ 3 ವರ ಕೇಳು ಅಂತಂದ್ರೆ ನೀವು ಯಾವ ವರ ಕೇಳ್ತೀರಾ? ಫಸ್ಟ್ ಆಫ್ ಆಲ್ ಮಳೆ ನಿಲ್ಲಿಸ್ಬೇಕು. ಆಮೇಲೆ ಇನ್ನೊಂದು, ಸರ್ಕಾರ ಚೇಂಜ್ ಮಾಡಬೇಕು. ರೈತರನ್ನ ಬೆಳೆಸ್ಬೇಕು, ಉಳಿಸ್ಬೇಕು. ರೈತರನ್ನ ಬೆಳೆಸ್ಬೇಕು, ಉಳಿಸ್ಬೇಕು. ಮಳೆ ನಿಲ್ಲಿಸ್ಬೇಕು ಅಂತ ಹೇಳಿದ್ರಿ. ಈಗ ಮಳೆ ನಿಂತ್ರೆ ರೈತರು ಹೆಂಗ್ ಬೆಳಿತಾರೆ? ಮಳೆ ನಿಂತ್ರು ಕಷ್ಟವೇ, ಬಂದ್ರು ಕಷ್ಟವೇ. ಯಾಕಂದ್ರೆ ಮಳೆ ಬಂದು ಎಲ್ಲ ಪೈರೆಲ್ಲ ಉಲ್ಟಾಂಪಲ್ಟ ಆಯ್ದಾವೆ. ಇನ್ನು ಮತ್ತೆ ಬಿತ್ತನೆ ಮಾಡಿ ಬೆಳೆ ಹೊತ್ತಿಗೆ ಆಯ್ತು ಕತೆ. ಸರ್ಕಾರದಿಂದ ನಿಮ್ಗೆ ಆಗ್ತಿರೋ ಅನುಕೂಲಗಳೇನೋ? ಸರ್ಕಾರದಿಂದಲೇ ಅರ್ಧ ಹೆಂಗಸರಿಂದಲೇ ಕೆಟ್ಟೋಗ್ಬಿಟ್ಟಿದ್ದಾರೆ ಗಂಡಸರು. ಓಕೆ. ಫ್ರೀ ಬಸ್ ಮಾಡ್ದ. ಇದು ಹೆಂಗಸರು ಬಸ್ಸು, ಗಂಡಸರು ಹತ್ತಂಗಿಲ್ಲ. ನಮಗೆ ಬೇರೆ ಬಾಡಿಗೆ ಇಲ್ಲ, ಸಿಟಿ ಬಸ್ ಬೇರೆ ಬಿಡ್ತೇನೆ. ಏನ್ ಮಾಡೋದು ಹಿಂಗಾದ್ರೆ?
ಕಷ್ಟ ಇದೆ ಹಂಗಾದ್ರೆ. ಕಷ್ಟ ತುಂಬ ಕಷ್ಟ ಐತೆ. ಮುಂಚೆ ಎಷ್ಟು ಸಂಪಾದನೆ ಆಗ್ತಿತ್ತು, ಇವಾಗ ಮುಂಚೆ ಬಿಡಿ ಸರ್, ಮುಂಚೆ ಹೆಚ್ಚು ಕಮ್ಮಿ 1000 ಹೊಡಿತದ್ದು, ಈಗ 500 ಪಡೆದು ಸುಸ್ತು. 500 ಹೊಡೆಯೋದು ಸುಸ್ತು. ಗೌರ್ಮೆಂಟ್ ಬಸ್ ಬಿಟ್ಟಿದ್ಕೆ ನಮ್ಮ ಬಾಡಿಗೆ ಲಾಸ್ ಆಗಿರೋದು. ಗೌರ್ಮೆಂಟ್ ಬಸ್ ಮುಂಚೆ ಒಂದು ಎಲ್ಲಾರ ಹೋದ್ರೆ ಒಂದು 150 ರೂಪಾಯಿ ಬಾಡಿಗೆ ಹೋದ್ರೆ ಆ ಕಡೆಯಿಂದ ಒಂದು 50 ರೂಪಾಯಿ ಆಗೋದು. ಈಗ ಅದು ಇಲ್ಲ, ನಾವೇ ಬನ್ನಿ ಅಂತ ಕರೆಯೋದಾಯ್ತು. ಅಂದ್ರೆ ಕಷ್ಟ ಆಗಿದೆ ಮುಂಚೆಗಿಂತಲೂ ಕಷ್ಟ ಐತೆ ಈಗ. ದೇವರು 3 ವರ ಕೊಟ್ಟರೆ ಏನು ಕೇಳ್ತೀರಾ ಅಂತ ನಾನು ಕೇಳಿದಾಗ ಅವ್ರು ಸ್ವಾರ್ಥವಾಗಿ ಅವ್ರಿಗೂ ಬೇಕಾಗಿರೋದು ಏನಾದ್ರು ಕೇಳ್ಬೋದಾಗಿತ್ತು. ಆದರೆ ಇವರು ಸಮಾಜದ ಬಗ್ಗೆ ಯೋಚನೆ ಮಾಡಿದ್ರು, ಅದು ತುಂಬ ಇಷ್ಟ ಆಯಿತು ನಮಗೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಗಗನ್. ಹಾರ್ದಿಕ್ ಪಾಂಡ್ಯನಾ? RCB. ನೀವು ಓದ್ತಿರೋದೇನು? 9th. ನೀವು ಸಡನ್ನಾಗಿ ದೇವ್ರು ನಿಮ್ಮ ಮುಂದೆ ಬಂದ್ಬಿಟ್ಟು 3 ವರ ಕೇಳು ಅಂತಂದರೆ ಏನು ಕೇಳ್ತೀರಾ? 3 ವರ ಕೇಳಿದ್ರೆ ನಮ್ಮ ಫ್ರೆಂಡ್ಸಿಗೆ ಒಳ್ಳೇದು ಮಾಡೋ ಅಂತೀನಿ. ಫ್ರೆಂಡ್ಸಿಗೆ ಒಳ್ಳೇದು ಮಾಡು ಅಂತೀರಾ? ಎರಡನೇದು? ನಮ್ಮ ಫ್ರೆಂಡು ನಮ್ಮ ಜೊತೆ ಕರ್ಕೊಂಡು ಹೋಗೋ ಅಂತೀನಿ. ನಿಮ್ಮ ಫ್ರೆಂಡನ್ನ ಜೊತೆ ಕರ್ಕೊಂಡು ಹೋಗೋ ಅಂತೀನಿ. ಕರ್ಕೊಂಡು ಹೋಗಿ ಜೊತೆಗೆ ಅಂದರೆ ಮೇಲೆ ಕರ್ಕೊಂಡು ಹೋಗಿ ಮೇಲೆ ಕೊಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತ. ಆಮೇಲೆ ಇವೆಲ್ಲ ಫ್ರೆಂಡ್ಸು. ಆಮೇಲೆ ನಿಮ್ಗೇನಿಲ್ಲ, ಇನ್ನೇನಿಲ್ಲ. 3ನೇದು ಬೇಡವ ಹಂಗಾರೆ? 3ನೇದು ಬೇಡ. ನಾನು ಸಾಯೋರ್ಗು ನಮ್ಮ ಅಪ್ಪ ಅಮ್ಮ ಜೊತೆ ಇರಬೇಕು. ಏನಿದು ಚೆನ್ನಾಗಿ ಓದಿ ಇಂಜಿನಿಯರಿಂಗ್ ಆಗಬೇಕು. ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್. 3ನೇದು? ಅದೇ ಫ್ರೆಂಡ್ಸು ಜೊತೆಲಿ ಇರಬೇಕು. ನೀವು ಇವತ್ತು ತುಂಬ ಯೂಸ್ ಮಾಡಿರೋ ಟ್ರೋಲ್ ಯಾವುದು? ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು ಕಾಣೆ. ನಿಮ್ಮ ಹೆಸರು? ಅಮೋಘ್. ಏನು ಓದ್ತಿದ್ದೀರಾ ನೀವು? ನಾವು 10th. ದೇವ್ರೇನಾದ್ರು ಸಡನ್ನಾಗಿ ಪ್ರತ್ಯಕ್ಷ ಆಗ್ಬಿಟ್ಟು 3 ವಿಷಸ್ ಕೇಳಿ ಅಂತಂದರೆ ಯಾವ ಥರ ಕೇಳ್ತೀರಾ ನೀವು? ಏನೇ ಅಂದ್ಕೊಂಡಿದ್ದೆ ಆಗಬೇಕು ಅಂತ. ಏನೇನು ಅಂದ್ಕೊಂಡಿದ್ದೀರಾ? ತುಂಬ ರಿಚ್ ಆಗಬೇಕು ಅಂತ. ತುಂಬ ರಿಚ್ ಆಗಬೇಕು. ಮತ್ತು ಒಳ್ಳೆ ನಾಲೆಜ್ ಬೇಕು. ಒಳ್ಳೆ ನಾಲೆಡ್ಜ್ ಬೇಕು. ಮತ್ತು ಒಳ್ಳೆ ಪವರ್ ಇರಬೇಕು. ಒಳ್ಳೆ ಪವರ್ ಇರಬೇಕು. ಮೀನ್ಸ್ ಫಿಸಿಕಲ್ ಫಿಟ್ ಆಗಿರಬೇಕು. ಈ ಪೊಲಿಟಿಕ್ಸ್ ಪವರ್ ಅಲ್ಲ. ಓಕೆ. ನೀವು ಯೂಸ್ ಮಾಡಿರೋ ತುಂಬ ಫೇಮಸ್ ಆಗಿರೋ ಟ್ರೋಲ್ ಯಾವುದು? ಎಲ್ಲಿದೆಯಪ್ಪ ರಾಹುಲ್. ಓಕೆ ಅಮೋಘ್, ಥ್ಯಾಂಕ್ ಯು. 10th ಒಳ್ಳೆ ಸ್ಕೋರ್ ಮಾಡಿ. ಆಲ್ ದಿ ಬೆಸ್ಟ್. ಬಾಯ್ಸ್, ಯಾವ ಸ್ಕೂಲ್ ನೀವು? ಓಕೆ. ಎಲ್ಲ ಒಂದೇ ಕ್ಲಾಸಾ? ಓಕೆ. ಏನು ಓದ್ತಿರೋದು ನೀವು? 10th ಓದ್ತಿದ್ದೀರಾ? ಓಕೆ. ದೇವರು ಸಡನ್ನಾಗಿ ಪ್ರತ್ಯಕ್ಷ ಆಗಿ ನೀನು 3 ವರ ಕೇಳು, ನಾನು ನಿನಗೆ ಕೊಡ್ತೀನಿ ಅಂತ ಅಂದರೆ ಏನಂತ ಹೇಳ್ತೀರಾ? RCB ಕಪ್ ಹೊಡಿಬೇಕು ಈ ಸಲ. ಫಸ್ಟ್ನೇದು. ಎರಡನೇದು? ವಿರಾಟ್ ಕೊಹ್ಲಿ ಟೆಸ್ಟ್ ಇದರಿಂದ ರಿಟೈರ್ಮೆಂಟಿಂದ ವಾಪಸ್ ಬರಬೇಕು. 3ನೇದು? ಬೆನ್ಸ್ ಕಾರ್ ತಗೋಬೇಕು. ನಿಮಗೆ BMW, ಅವ್ರಿಗೆ ಬೆನ್ಸು. ನಿಮಗೆ ಕಾರೆಲ್ಲ ಬೇಡ, ಬೈಕ್ ಆದರೆ ಸಾಕು. ಬೈಕ್ ಬೇಕು. ಹಯಾಬುಸಾ ಬೈಕ್ ಬೇಕು. ನಿಮಗೆ ಆಡಿ ಬೇಕು. ನಿಮಗೆ ಲ್ಯಾಂಬೋರ್ಗಿನಿ. ನಿಮಗೆ? ನನ್ನ ಬಾಯಲ್ಲಿ ಏನಾಗುತ್ತೆ ಅದೆಲ್ಲ ಆಗಬೇಕು ಇಲ್ಲಿ ನಿಜವಾಗ್ಲೂ. ಅಂದರೆ ನಿಮ್ದು ಅದು ಫಸ್ಟ್ನೇ ವಿಶ್ವ. ಓಕೆ. ಎರಡನೇ ವಿಶ್ವ? ಎರಡನೇ ವಿಶ್ವ RCB ಕಪ್ ಹೊಡಿಬೇಕು. RCB ಕಪ್ ಹೊಡಿಬೇಕು. 3ನೇದು? KL ರಾಹುಲ್ 200 ಹೊಡಿಬೇಕು. KL ರಾಹುಲ್ 200 ಹೊಡಿಬೇಕು. ಡೆಲ್ಲಿ ಮೇಲೆ RCB ಬಿದ್ದು KL ರಾಹುಲ್ 200 ಹೊಡೆದ್ರೆ ಅವಾಗ ನಿಮ್ಮ ವಿಶ್ ಉಲ್ಟಾದ್ರೆ ಏನು ಮಾಡ್ತೀರಾ? ಅವಾಗ KL ರಾಹುಲ್ಗೆ ಸಪೋರ್ಟು. KL ರಾಹುಲ್ಗೆ ಸಪೋರ್ಟ್. RCB ಸಪೋರ್ಟ್ ಇಲ್ಲ. ಆಮೇಲೆ ನೋಡ್ಕೊಳ್ಳಿ. KL ರಾಹುಲ್ ಕನ್ನಡಿಗ. KL ರಾಹುಲ್ ಕನ್ನಡಿಗ. ಟೀಮೇ ಕರ್ನಾಟಕದಲ್ಲ. ಒಂದು ಫಸ್ಟ್ ವಿಶ್ ಅಂದರೆ ಗೌರ್ಮೆಂಟ್ ಪೋಸ್ಟ್ಗೆ ಹೋಗ್ಬೇಕು. ಓಕೆ. ಇನ್ನೋವಾ ಕ್ರಿಸ್ಟಾ ತಗೋಬೇಕು. ತಗೋಬೇಕು. 3ನೇದು ಖುಷಿಯಾಗಿ ಚೆನ್ನಾಗಿರ್ಬೇಕು. ವಿಶ್ ಏನು ನಿಮ್ದು? ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು. ಎರಡನೇ ವಿಷಯ ನಾನು ರೋಲ್ಸ್ ರಾಯ್ಸ್ ತಗೋಬೇಕು. 3ನೇದು? RCB ಕಪ್ ಹೊಡಿಬೇಕು. ಈ ಸಲ ಸೊ ಇದಾಗಿತ್ತು ಇವತ್ತು ನಮ್ಮ ಚಿಕ್ಕಮಗಳೂರು ಜನದ ಭಾವನೆಗಳನ್ನ ತಿಳ್ಕೊಳ್ಳೋದು. ಮಳೆಯಿಂದ ಬೇಸತ್ಬಿಟ್ಟು ಅವರು ಕೆಲವು ಮಾತುಗಳು ಹೇಳಿದರು. ಕೆಲವೊಬ್ರು ಸೀರಿಯಸ್ಸಾಗಿ ಆನ್ಸರ್ ಮಾಡಿದ್ರು, ಕೆಲವರು ತುಂಬ ಫನ್ನಿಯಾಗಿ ಆನ್ಸರ್ ಮಾಡಿದ್ರು. ಕಾಲೇಜ್ ಹುಡುಗರು ಸಿಕ್ಕರು, ಸ್ಕೂಲ್ ಹುಡುಗರು ಸಿಕ್ಕರು. ಇದೇ ಥರ ಕ್ವಶನ್ಗಳಿಗೆ ಫನ್ನಿಯಾಗಿ ಮತ್ತು ಸೀರಿಯಸ್ ಆಗಿ ಆನ್ಸರ್ಗಳು ಬರ್ತಾನೆ ಇರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇನ್ನೂ ತುಂಬ ದೊಡ್ಡ ಕನಸುಗಳು ಕಟ್ಕೊಂಡಿದ್ದೀನಿ. ಮುಂದೆ ಹೋಗೋಣ.